ಇಂಟರಾಕ್ಟಿವ್ ಫ್ಲಾಟ್ ಪ್ಯಾನಲ್ ಅಲ್ಲಿ ಮೊದಲ ಎಕ್ಸ್ಪೀರಿಯನ್ಸ್ ನೆನಪಿಟ್ಕೊಂಡ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕ್ವಶನ್ ವಿಲ್ ಬಿ ಸಾಲ್ವ್. ನೀವು ಕಷ್ಟಪಟ್ಟರೆ ನಾಳೆ ನಿಮಗೆ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಗ್ತದೆ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನಿಂದ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2014 to 2022 ಐ ಆಮ್ ಗೋಯಿಂಗ್ ಟು ಕವರ್. ಇದರಲ್ಲಿ ಯಾವ ರೀತಿ ಇರ್ತದೆ ಅಂತಂದರೆ, ಸೊ ಪ್ರತಿಯೊಂದು ಕ್ವಶನನ್ನು ತೊಗೊಂಡು 2022ದಿಂದ ಸ್ಟಾರ್ಟ್ ಮಾಡಿ ಕ್ವಶನನ್ನು ತೊಗೊಂಡು ಆ ಕ್ವಶನ್ ಸರೌಂಡಿಂಗ್ ಯಾವ್ಯಾವ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಅಂದರೆ ಲರ್ನಿಂಗ್ ಥ್ರೂ ಕ್ವಶನ್ಸ್. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ನಮಗೆ ಬೇಕಾದಷ್ಟು ಕಲ್ತ್ಕೊಳ್ಳೋದಕ್ಕೆ ಅವಕಾಶಗಳಿವೆ. ಸೊ ಒಂದು ಕ್ವಶನ್ನ ತೊಗೊಂಡು ಅದರ ಸರೌಂಡಿಂಗ್ ಏನೇನೆಲ್ಲ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣಂತೆ, ರೈಟ್? ಸೊ ಇದರಲ್ಲಿ ನಾನು ಸಿನಾಪ್ಸಿಸನ್ನು ಡೀಟೇಲ್ ಆಗಿ ಹೇಳೋದಿಲ್ಲ. ನಾನು ಆಲ್ರೆಡಿ ಈಗ ಒಂದು 2 ವರ್ಷದ ಹಿಂದೆ ಮಾಡಿರುವಂತಹ ಸಿನಾಪ್ಸಿಸನ್ನು ನೀವು ನೋಡ್ಬೋದು. ಸೊ ಹ್ಯಾಂಡ್ ರಿಟನ್ ಸಿನಾಪ್ಸಿಸ್ ಕೂಡ ಇದೆ, ಪ್ಲಸ್ ಫೈನಲ್ ಪಂಚ್ ವಿಡಿಯೋಸ್ ಅಂಥೇಳಿ ನಾನು ಎಲ್ಲ ಸಿನಾಪ್ಸಿಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಯೂಟ್ಯೂಬಲ್ಲಿ ಸೊ ಯಾವುದೋ ಒಂದು ಚಾಪ್ಟರ್ ಹೆಸರು ಹಾಕಿಬಿಟ್ಟು D and F ಬ್ಲಾಕ್ ಎಲಿಮೆಂಟ್ ಬೈ RH ಅಂತ ಹಾಕಿಬಿಟ್ರೆ ನಿಮಗೆ ಆ ಎಲ್ಲ ವಿಡಿಯೋಸ್ಗಳು ಸಿಗ್ತದೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಸೊ ಈ ಒಂದು ಸೀರೀಸಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ತೊಗೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆದರೂ ಅಡ್ಡಿಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣಂತೆ. ಸೊ ಇದು ನನ್ನ ಇಂಟರಾಕ್ಟಿವ್ ಫ್ಲಾಟ್ ಪ್ಯಾನಲಲ್ಲಿ ಮೊದಲ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಮೊದಲನೇದಾಗಿ ಹೇಳಿಬಿಡ್ತೀನಿ, ನಾನು ಈ ಒಂದು ಫ್ಲಾಟ್ ಪ್ಯಾನಲ್ನ ತೊಗೊಂಡು ಬಹಳ ದಿನ ಆಗಿಲ್ಲ. ಸೊ ಈಗ ನಾನು ಮೊಬೈಲಲ್ಲಿ ವಿಡಿಯೋವನ್ನು ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಇಶ್ಯೂ ಬರ್ಬೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದರ ಜೊತೆಗೆ ಲೈಟಿಂಗ್ ಇಶ್ಯೂ ಕೂಡ ಇದೆ, ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ನಾನು ಕೂಡ ಕಲಿಯೋದು ಬಹಳಷ್ಟಿದೆ ಇದರಲ್ಲಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ D and F ಬ್ಲಾಕ್ ಎಲಿಮೆಂಟ್ಸ್ 2014-2022 ಕ್ವಶನ್ಸ್, ರೈಟ್? ಇದು ಪಾರ್ಟ್ 1 ಅಂತ ಹೇಳಿದ್ದೀನಿ, ಯಾಕಂದರೆ ಇದು ಎಷ್ಟು ಪಾರ್ಟಲ್ಲಿ ಬರ್ತದೆ ಗೊತ್ತಿಲ್ಲ. ಸೊ ಬಟ್ ಡೈಲಿ ಒಂದೊಂದು ವಿಡಿಯೋವನ್ನು ಮಾಡಿ ನಿಮಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಸೊ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದಿಸ್ KCET ಎಕ್ಸಾಮ್. ಇದರ ಜೊತೆಗೆ ಆ್ಯಸ್ ಯೂಶ್ವಲ್ ಸೊ KCET ನೀಟ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಥವಾ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದ್ರ ಬಗ್ಗೆ, ಅದರಲ್ಲಿ ಆಗುವಂಥ ಪ್ರಾಬ್ಲಮ್ಗಳ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ ಆದ ವಿಡಿಯೋಗಳು ನಿಮಗೆ ಸಿಗ್ತದೆ. ಸೊ ಇವತ್ತಿನಿಂದ ಸ್ಟಾರ್ಟ್ ಮಾಡೋಣಂತೆ. ಎಸ್, ನಾವು ಫಸ್ಟ್ ಕ್ವಶನ್ ನೋಡಿ. ದ ಟ್ರಾನ್ಸಿಷನ್ ಮೆಟಲ್ ಎಕ್ಸಿಸ್ಟ್ ಇನ್ ಇಟ್ಸ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್, ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿಹೇವ್ ಆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಈ ಒಂದು ಫ್ಲಾಟ್ ಪ್ಯಾನಲಿನ ಒಂದು ಲೆಂತ್ ಆಗಿರ್ಬೋದು ಅಥವಾ ವಿಡ್ತ್ ಆಗಿರ್ಬೋದು, ಇದರ ಬಗ್ಗೆ ನಾನು ಇನ್ನೂ ಕೂಡ ಸ್ಟಡಿ ಮಾಡಬೇಕು. ಅಂದರೆ ಎಲ್ಲಿ ನಿಂತ್ಕೊಂಡ್ರೆ ನಾನು ಈ ಒಂದು ಪ್ಯಾನಲ್ ನಿಮಗೆ ಕಾಣಿಸ್ತದೆ ಅನ್ನೋದೆಲ್ಲ ಸ್ಟಡಿ ಮಾಡಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿರೋದು ಏನಂತಂದರೆ, ಟ್ರಾನ್ಸಿಷನ್ ಮೆಟಲ್ ಎಕ್ಸಿಸ್ಟ್ ಇನ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್, ಎನಿ ಎಲಿಮೆಂಟ್ always in higher oxidation state, right? In higher oxidation state always act as oxidizing agent. Always act as oxidizing agent. ಯಾಕೆ? See, oxidizing agent ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. So the substance which can oxidize the other reduce itself. ಸೊ ಈಗ ರೆಡ್ಯೂಸ್ ಇಟ್ಸೆಲ್ಫ್ ಆಗಬೇಕು ಅಂತ ಅಂದರೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಹೈಯೆಸ್ಟ್ ಇದ್ದರೆ ಮಾತ್ರ ಪಾಸಿಬಿಲಿಟಿ ಇದೆ ಅದಕ್ಕಿಂತ ಕಡಿಮೆ ಆಕ್ಸಿಡೇಷನ್ ಸ್ಟೇಟಿಗೆ ಹೋಗುವಂಥದ್ದು. ಸೊ ಈಗ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು ಇತ್ತಂದರೆ, ಸೊ ಇದಕ್ಕೆ ಇಫ್ ದಿಸ್ ಈಸ್ ಎಕ್ಸಿಬಿಟಿಂಗ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ದೆನ್ ರಿಮೆಂಬರ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ದ ಕಂಪೌಂಡ್ ಕ್ಯಾನ್ ಆಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಈ ಪೆನ್ನಿನ ಜೊತೆ ಈ ಒಂದು ಸ್ಕ್ರೀನ್ ಜೊತೆ ನಾನು ಕೂಡ ಬಹಳ ಅಡ್ಜಸ್ಟ್ ಆಗಬೇಕು, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಎಸ್, ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಆಕ್ಟ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಸೊ ಹೆನ್ಸ್ 2022ದಲ್ಲಿ ಕೇಳಿರುವಂಥ ಕ್ವಶನ್. ಸೊ ಆನ್ಸರ್ ಫಾರ್ ದಿಸ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ X in FeX plus if the magnetic moment is mu is equal to √24. ಸೊ ಮೊದಲು ಅರ್ಥ ಮಾಡ್ಕೊಳ್ಳಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಲ್ಲಿ 3 ಟೈಪನ್ನು ಡಿಸ್ಕಸ್ ಮಾಡ್ತೀವಿ. ಒನ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಎರಡನೇದು ಬಂದುಬಿಟ್ಟು ಡಯಾಮ್ಯಾಗ್ನೆಟಿಕ್, ಮೂರನೇದು ಬಂದುಬಿಟ್ಟು ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ರೈಟ್? ಸೊ ಆಲ್ವೇಸ್ ರಿಮೆಂಬರ್, ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ದೆರ್ ವಿಲ್ ಬಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಡಯಾಮ್ಯಾಗ್ನೆಟಿಕ್ ಅಂತಂದರೆ ಎಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಈಗ
ಫೆರೋಮ್ಯಾಗ್ನೆಟಿಕ್ ಅಂತಂದ್ರೇನು? ಫೆರೋಮ್ಯಾಗ್ನೆಟಿಕ್ ಅಂತಂದರೆ ದ ಕಂಪೌಂಡ್ಸ್ ವಿಚ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ಫಾರ್ಮುಲಾ ಮ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಟು ಬೋಹರ್ ಮ್ಯಾಗ್ನೆಟಮ್. ಸೊ ನಾವು ಎನ್ ಅಂದ್ರೆ ಏನಾಗಾದ್ರೆ, ಎನ್ ಅಂತಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಭಾಳ ಇಂಪಾರ್ಟೆಂಟ್ ಇದು, KCET 2022 ಕೇಳಿರುವಂಥದ್ದು. ಸೊ ಈಗ ನಾವು ಎನ್ ಅಂತಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಏನು ಅವಶ್ಯಕತೆ ಇದೆ? ಕಾನ್ಫಿಗರೇಷನ್, ಹೌದಾ? ಅಂದರೆ ನೀವು ಎಷ್ಟು ಕಾನ್ಫಿಗರೇಷನನ್ನು ಪರ್ಫೆಕ್ಟ್ ಮಾಡ್ಕೊಂಡಿರ್ತೀರಿ, ಸೊ ಅಷ್ಟು ಬೇಗ ನಿಮಗೆ ಈ ಕ್ವಶನ್ ಸಾಲ್ವ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್, ನಾನು Ti3+ ಅಂತ ತಗೋತೀನಿ. Ti3+ ಅಂತ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 1 ಅಂತ ಬರಿತೀನಿ. ಸೊ 1 ಅಂತ ಯಾಕೆ ಬರಿತೀನಿ? ಬಿಕಾಸ್ ಟಿಟಾನಿಯಂ ಕಾನ್ಫಿಗರೇಷನ್ ಈಸ್ 3d2 4s2. ಸೊ 4s ಇಂದ 2 ಎಲೆಕ್ಟ್ರಾನ್ ತೆಗೆದ ಮೇಲೆ 3d ಇಂದ 1 ತೆಗೆದ ಮೇಲೆ ಉಳಿಯೋದೇನೋ 3d1. ಸೊ 1 ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಏನು ಬರ್ತದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ n is equal to 1, then you will get mu is equal to 1.73. If n is equal to 2, you will get mu is equal to 2.83. If n is equal to 3, mu is equal to 3.87. If n is equal to 4, 4.89 or 90 ಬರ್ತದೆ. n is equal to 5, so 5.92 you are going to get. ಸೊ ಇದರಲ್ಲಿ ಒಂದು ಕಾಮನ್ ಥಿಂಗ್ ಅನ್ನು ನೋಡಿ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆ ಅದು ಫಸ್ಟ್ ಡಿಜಿಟ್ ಇದೆ, ಅದು ಹೌದಾ? ಸೊ ಅಂದರೆ ಫಸ್ಟ್ ಡಿಜಿಟ್ ಈಸ್ ನಥಿಂಗ್ ಬಟ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ನಾವು ಕಮ್ ಬ್ಯಾಕ್ ಟು ದಿಸ್ ರೂಟ್ 24 ಅಂತಂದರೆ ಐ ಕ್ಯಾನ್ ರೈಟ್ ದಿಸ್ ಆಸ್ 4.89. ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ ಅಂದಂಗೆ ಆಯಿತು, n is equal to 4 ಇದೆ. ಸೊ n is equal to 4 ಅಂದರೆ Fe ಯಾವ ಕಾನ್ಫಿಗರೇಷನಲ್ಲಿ n is equal to 4 ಬರ್ತದೆ, ದ್ಯಾಟ್ ವಿ ಹ್ಯಾವ್ ಟು ಸಿ. ಸೊ ಇದರಲ್ಲಿ Fe ನೋಡ್ತಾ ಹೋಗೋಣಂತೆ. ಸೊ ಇಫ್ ಇಟ್ Fe ಇಸ್ ಇನ್ +0 ಅಂತೂ ಇಲ್ವೇ ಇಲ್ಲ ಆನ್ಸರು, ರೈಟ್? +1 ನೋಡೋಣಂತೆ. +1 ಮಾಡಿದ್ರಿ ಅಂತಂದರೆ ಕಾನ್ಫಿಗರೇಷನ್ ಬಂದುಬಿಟ್ಟು 3d6 4s1. ನೋಡಿ 3d6 ಅಲ್ಲಿ 4 ಅನ್ಪೇರ್ಡ್ ಇರ್ತದೆ, 4s ಅಲ್ಲಿ 1 ಅಂತಂದರೆ ಟೋಟಲ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್. ಆನ್ಸರ್ ವಿಲ್ ಬಿ 5.92. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಇನ್ನು +2 ಅನ್ನು ನೋಡೋಣಂತೆ. ಇಫ್ ಇಟ್ ಈಸ್ +2 ದೆನ್ 4s 0 ಆಯಿತು, 3d6 ಆಯಿತು. ಸೊ 3d6 ಅಂತಂದರೆ ಸಿ ಹೌ ಟು ಫಿಲ್. ಸಿ ಪ್ರತಿಯೊಂದು ಕ್ವಶನ್ನು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನೇ ಬಹಳ ಫಾಸ್ಟಾಗಿ ಮಾಡಬೇಕು ಅಂತ ಅಂದರೆ ಸೊ ನೀವು ಇಮಿಡಿಯೇಟ್ ಆಗಿ ರೂಟ್ 24 ಅಂದರೆ 4.89 ನೋಡಬೇಕು. 4 ಅಂತಂದರೆ ಸೊ 3d6 ಅಂತ ನೋಡಬೇಕು. ಅಂದರೆ 4 Feದಲ್ಲಿ +1 ಹಾಕಿದ್ರೆ ಬರೋದಿಲ್ಲ, +2 ಹಾಕಿದ್ರೆ 3d6 ಬರ್ತದೆ. 3d6 ಬರ್ತದೆ ಅಂತಂದರೆ 1 2 3 4 5 6 ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿದಿದ್ದೆಷ್ಟು? ಸೊ 4 unpaired. So hence like that we can say there are 4 unpaired, which means 4.89 is the answer. Hence correct answer for this, remember in this case this one. So this is the second question last year ಕೇಳಿರುವಂಥದ್ದು. I hope you have understood. Yes. ಮೂರನೇ ಕ್ವಶನ್ ನೋಡೋಣಂತೆ. Now in this particular case only lanthanide which is radioactive ಅಂತ ಇದೆ. ಲಾಸ್ಟ್ ಇಯರ್ ಕೇಳಿರುವಂಥ ಕ್ವಶನ್ ಇದು. ಸೊ ಇದರಲ್ಲಿ ಫಸ್ಟ್ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈಸ್, ನೋಡ್ತಾ ಹೋಗಿ, ಲ್ಯಾಂಥನೈಡ್ ಅಂತ ಅಂದರೆ ಏನು? ಲ್ಯಾಂಥನಾಯ್ಡ್ಸ್ ಅಂತ ಅಂದರೆ ಸೊ ಹ್ಯಾವಿಂಗ್ ಕಾನ್ಫಿಗರೇಷನ್, ಜನರಲ್ ಕಾನ್ಫಿಗರೇಷನ್ Xc 6s2 5d0 to 1 and 4f1 to 14. So this is what we called as lanthanides. ಹೌದಾ? ಸೊ ಈಗ in this case lanthanides start with cerium and it will end up with, remember, lutetium. So atomic number 58 ಇಂದ ಸ್ಟಾರ್ಟ್ ಆಗಿಬಿಟ್ಟು 71 ವರೆಗೆ ಬರ್ತದೆ. ಈ ಒಂದು ಲ್ಯಾಂಥನೈಡ್ಸ್ ಅಲ್ಲಿ there are 14 elements which are present. Out of this 14 elements only promethium PM is radioactive. Remember, only PM is radioactive.
ಪ್ರೊಮೇಥಿಯಂ ಒಂದನ್ನು ಬಿಟ್ಟು ಉಳಿದಿದ್ದ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ನಾನ್ ರೇಡಿಯೋ ಆಕ್ಟಿವ್ ಇವೆ. ಸೊ ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ದ ಓನ್ಲಿ ಲ್ಯಾಂಥನೈಡ್ ವಿಚ್ ಇಸ್ ರೇಡಿಯೋ ಆಕ್ಟಿವ್ ಯಾವುದಪ್ಪ ಅಂತ ಅಂದರೆ ಪ್ರೊಮೇಥಿಯಂ. ನೋಡಿ, ನಿಮಗೆ ಕನ್ಫ್ಯೂಸ್ ಆಗಬೇಕು ಅಂತ ಏನು ಮಾಡಿದ್ದಾರೆ, ಪ್ರಸಿಯೋಡಿಯಂ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾರಾದರೂ ವಿದ್ಯಾರ್ಥಿ ಏನಾದರೂ PR ಇರ್ತದೆ ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ, ಅಥವಾ ಪ್ರೊಮೇಥಿಯಂ ಸ್ಟಾರ್ಟ್ ವಿತ್ P, 2 ಆಪ್ಷನ್ ನಿಮ್ಮ ಮುಂದೆ ಇದೆ. ಬಟ್ ದಿಸ್ ಇಸ್ ನಾಟ್ ದ ಆನ್ಸರ್. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪ್ರೊಮೇಥಿಯಂ. ಬಹಳ ಸಿಂಪಲ್ ಇದೆ. ಬಟ್ ಇಮ್ಮಿಡಿಯೇಟ್ ಆಗಿ ಕ್ವಶನ್ನಿಗೆ ಆನ್ಸರ್ ನಿಮಗೆ ಬಂದರೆ ಆವಾಗ ಇದನ್ನು ನಾವು ಸಿಂಪಲ್ ಅಂತ ಹೇಳ್ತೀವಿ ಹೊರತು 5 ನಿಮಿಷ ಅನಾಲಿಸಿಸ್ ಮಾಡಿದ ಮೇಲೆ ಆನ್ಸರ್ ಬಂತು ಅಂದರೆ ಇದನ್ನು ಯಾವಾಗಲೂ ಸಿಂಪಲ್ ಅಂತ ಹೇಳೋದಿಲ್ಲ. ಸೊ ಅದಷ್ಟು ಗೊತ್ತಿರಲಿ. ಸೊ ನಾವು ನೆಕ್ಸ್ಟ್ KCET 2022 ಹಾಗೆ ನೋಡಿದರೆ ಲಾಸ್ಟ್ ಇಯರ್ ನಿಮಗೆ 4 ಕ್ವಶನನ್ನು ಕೇಳಿರುವಂಥದ್ದು. ಸೊ ಇದು ಕೂಡ ಲಾಸ್ಟ್ ಇಯರ್ ಕೇಳಿರುವಂಥದ್ದು. ಕ್ವಶನ್ ಏನಿದೆ, ಆಲ್ Cu2 ಹೆಲೈಡ್ಸ್, ಕರೆಕ್ಟಾಗಿ ನೋಡಿ, ನೋನ್ ಬಟ್ ಅಯೋಡೈಡ್ಸ್ ದ ರೀಸನ್ ಫಾರ್ ಇಟ್ ಅಂತ ಇದೆ. ಸೊ ಇದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಹೇಳಿಬಿಡ್ತೀನಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ, ರೈಟ್? ಅದನ್ನು ಹೇಳಿಬಿಟ್ಟು ಇದಕ್ಕೆ ಆನ್ಸರನ್ನು ಹೇಳ್ತೀನಿ. ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಫಾರ್ ಹೆಲೈಡ್ಸ್ always remember higher oxidation state more stable for fluorides and lower oxidation state more stable for iodides. ಸೊ ನಾನು ನಿಮಗೆ ಆದಷ್ಟು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫ್ಲೂರೈಡ್ಸ್ ಕೇಸಲ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಭಾಳ ಸ್ಟೇಬಲ್ ಇದೆ, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಯೋಡೈಡ್ ಜೊತೆ ಸ್ಟೇಬಲ್ ಇದೆ. ಕ್ಲೋರೈಡ್ ಆ್ಯಂಡ್ ಬ್ರೋಮೈಡ್ ಇಸ್ ಇನ್ ಬಿಟ್ವೀನ್. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಫ್ಲೂರೈಡ್ ಜೊತೆ ಯಾಕೆ ಸ್ಟೇಬಲ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಫ್ಲೂರೈಡ್ಸ್ ಅಂದರೆ F2 ಈಸ್ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ರಿಮೆಂಬರ್, F2 ಈಸ್ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. F2 ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಆದಮೇಲೆ ಆಲ್ವೇಸ್ ದಿಸ್ F2 ಟ್ರೈಸ್ ಟು ಆಕ್ಸಿಡೈಸ್ ದ ಗಿವನ್ ಸಬ್ಸ್ಟೆನ್ಸ್ ಟು ಇಟ್ಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್, right? Hence always higher oxidation state is stable, iodide is weak oxidizing agent, lower oxidation state is stable. ಒಂದು ಸಿಂಪಲ್ ಎಕ್ಸಾಂಪಲ್ ನ ಹೇಳ್ಬಿಡ್ತೀನಿ. ಈಗ ಮ್ಯಾಂಗನೀಸಿಗೆ MnF4 more stable than MnI4. ಸೊ ನೋಡಿ, Mn+4 ಇದೆ, ಸ್ವಲ್ಪ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಇರೋದು, F4 ಸ್ಟೇಬಲ್ ಹೊರತು I4 ಅಲ್ಲ. ಸೊ ಅದೇ ರೀತಿ MnF2 ಆ್ಯಂಡ್ MnI2 ಕಂಪೇರ್ ಮಾಡಿದರೆ I2 ಮೋರ್ ಸ್ಟೇಬಲ್ ದೆನ್ MnF2. ಒನ್ಸ್ ಅಗೇನ್ ಆಬ್ವಿಯಸ್ ರೀಸನ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಯೋಡೈಡ್ಗೆ ಮೋರ್ ಸ್ಟೇಬಲ್ ಇದೆ. ಇದು ಓನ್ಲಿ ಜಾಸ್ತಿ ಅಂದರೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರೋದಕ್ಕಷ್ಟೇ ಅಲ್ಲ, ಯು ಕ್ಯಾನ್ ಕಂಪೇರ್ ದಿಸ್ ವಿತ್ ದ ಎಲಿಮೆಂಟ್ ವಿಚ್ ಕ್ಯಾನ್ ಎಕ್ಸಿಬಿಟ್ ಓನ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಆಲ್ಸೋ. ಓನ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಈಗ ನೋಡಿ, ಕಾಪರಿಗೆ +1 ಮತ್ತು +2 ಆಕ್ಸಿಡೇಷನ್ ಸ್ಟೇಟ್ ಪಾಸಿಬಿಲಿಟಿ ಇದೆ. ಹೌದಾ? ಕಾಪರಿಗೆ +1 ಮತ್ತು +2 ಪಾಸಿಬಿಲಿಟಿ ಇದೆ. ಕಾಪರ್ +1 ಅನ್ನು ನಾವು ಕ್ಯುಪ್ರಸ್ ಅಂತ ಕರಿತೀವಿ, ಇದಕ್ಕೆ ನಾವು ಕ್ಯುಪ್ರಿಕ್ ಅಂತ ಕರಿತೀವಿ. ಈವನ್ ಇನ್ ಕೇಸ್ ಆಫ್ ದ ಕಾಪರ್ +1 +2 ಇದೆ, +2 ಈಸ್ ಮೋರ್ ಸ್ಟೇಬಲ್ ಫಾರ್ ಫ್ಲೂರೈಡ್, +1 ಈಸ್ ಮೋರ್ ಸ್ಟೇಬಲ್ ಫಾರ್ ಅಯೋಡೈಡ್, ರೈಟ್? ಸೊ ಮುಂದೆ ಒಂದು ಕ್ವಶನ್ ಅಲ್ಲಿ ನಾನು ಹೇಳ್ತೀನಿ, ಒಂದು ಸಾರಿ 4 ಆಪ್ಷನ್ಸ್ ಅನ್ನು ಕೊಟ್ಟುಬಿಟ್ಟು, ಸೊ ದೇ ಹ್ಯಾವ್ ಆಸ್ಕ್ಡ್ ವಿಚ್ ಒನ್ ಇಸ್ ಮೋರ್ ಸ್ಟೇಬಲ್. ಫಾರ್ ಎಕ್ಸಾಂಪಲ್, ಒಂದು ಸಾರಿ 4 ಆಪ್ಷನ್ಸ್ ಅನ್ನು ಕೊಟ್ಟುಬಿಟ್ಟು ದೇ ಹ್ಯಾವ್ ಆಸ್ಕ್ಡ್ ವಿಚ್ ಇಸ್ ನಾಟ್ ನೋನ್. ಯಾವ 4 ಅದು? CuI2, CuBr2, CuF2, CuCl2 ಅಂತ ಕೊಟ್ಟುಬಿಟ್ಟು ವಿಚ್ ಈಸ್ ನಾಟ್ ನೋನ್ ಅಂತ ಕೇಳಿದರು. ನಾಟ್ ನೋನ್. ಈಗ ನೋಡಿ, ಕಾಪರಿಗೆ +2 ಆಕ್ಸಿಡೇಷನ್ ಸ್ಟೇಟ್ ಇವೆಲ್ಲ, ಫ್ಲೂರೈಡಿಗೆ ಮೋರ್ ಸ್ಟೇಬಲ್ ಇದೆ, ಸೊ ಕ್ಲೋರೈಡ್ ಆ್ಯಂಡ್ ಬ್ರೋಮೈಡಿಗೆ ಇನ್ ಬಿಟ್ವೀನ್. ಬಟ್ ಇದರಲ್ಲಿ ಯಾವುದಾದ್ರೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಯಾವುದಾದ್ರೂ ಇದ್ದರೆ ದಟ್ ಶುಡ್ ಬಿ CuI2, ರೈಟ್? ಯಾಕಂದರೆ ಅಯೋಡೈಡ್, ಕಾಪರ್ +2 ಕ್ಯುಪ್ರಿಕ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ನಾಟ್ ಸ್ಟೇಬಲ್. ಅಂದರೆ ಯಾವುದಾದ್ರೂ ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂತ ಇದ್ದರೆ ದಟ್ ಶುಡ್ ಬಿ CuI2. ರಿಮೆಂಬರ್ ದ್ಯಾಟ್. ಅಂದರೆ ಆ ಒಂದು ಕಾನ್ಸೆಪ್ಟ್ ಮುಂದೆ ಇದೆ, ಅಲ್ಲೂ ಕೂಡ ನೆನ್ಪು ಮಾಡ್ಕೊಳ್ಳೋಣಂತೆ. ಬಟ್ ಇಲ್ಲಿ Cu2 ಹೆಲೈಡ್ಸ್ ಆರ್ ನೋನ್ ಎಕ್ಸೆಪ್ಟ್ ಅಯೋಡೈಡ್ಸ್ ಅಂತ ಇದೆ, ಅದನ್ನು ನಾನು ಹೇಳಿದ್ದು. CuI2 ಡಸ್ ನಾಟ್ ಎಕ್ಸಿಸ್ಟ್.
ಅದಕ್ಕೆ ಒಂದು ರೀಸನ್ ಕೂಡ ಇದೆ. ಸಿ ಅಯೋಡೈಡ್ಸ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಬಟ್ ಇದಕ್ಕೆ ಇನ್ನೊಂದು ರೀಸನ್ ಕೂಡ ಏನಿದೆ. ಸೊ ಈ Cu2 ಹೆಲೈಡ್ಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ನೋಡಿ Cu2 ಪ್ಲಸ್ I ಮೈನಸ್ ಆಗಿ ಎಕ್ಸಿಸ್ಟ್ ಇರ್ತದೆ. ಸೊ ಈ CuI2 ಅನ್ನು ಐ ಕ್ಯಾನ್ ರೈಟ್ ಇಟ್ ಆಸ್ Cu2 ಪ್ಲಸ್ I ಮೈನಸ್. ಸೊ ಬೇಕಾದರೆ 2I ಮೈನಸ್ ಅಂತ ತಗೊಳ್ಳಿ. ಇಲ್ಲಿ ನಾನು ರಿಯಾಕ್ಷನ್ ಬ್ಯಾಲೆನ್ಸ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಟ್ ಈಸ್ ನಾಟ್ ದ ಮ್ಯಾಟರ್ ಆಫ್ ಡಿಸ್ಕಷನ್ ಇನ್ ದಿಸ್ ಕ್ವಶನ್. ನೌ ವಾಟ್ ಹ್ಯಾಪನ್ಸ್ ಇಸ್, in case of the solution state, Cu2 plus and I minus ಇರೋದು, when it reacts together, this is going to form Cu2I2 plus I2. ನೋಡಿ, iodine is released, Cu2I2 is going to form. Cu2I2 ಅಂತಂದ್ರೆ copper is in +1 oxidation state. Copper is in +1 oxidation state. Right? Copper is in +1 oxidation state. So in this +1 oxidation state, Cu2I2 ಅಂತ ಬರೆದಿದ್ದೀವಿ. ಯಾಕಂತಂದ್ರೆ ಇದರಲ್ಲಿ ಕಾಪರ್ ಎಕ್ಸಿಸ್ಟ್ ಆಸ್ ಅ ಡೈಮರ್ ಇನ್ ಇಟ್ಸ್ ಹೆಲೈಡ್ಸ್ ಇನ್ ದ +1 ಆಕ್ಸಿಡೇಷನ್ ಸ್ಟೇಟ್. ಸೊ ಅದಕ್ಕೆ ನಾವು ಬರೆದಿದ್ದೀವಿ, ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೋಬೇಡಿ. ಆದರೆ +2 ಇರೋದು ಇಲ್ಲಿ +1 ಕನ್ವರ್ಟ್ ಆಗಿದೆ. ರಿಮೆಂಬರ್, Cu+2 ಆಕ್ಟಿಂಗ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಈಸ್ ಆಕ್ಸಿಡೈಸಿಂಗ್ I minus to I2. So because of this, remember, correct answer for this question is D. Cu2 plus oxidizes iodide ion to iodine. Right? I hope you have understood. So like this we can say Cu2 halides except iodide remaining can exist. Iodide ಯಾಕೆ exist ಆಗೋದಿಲ್ಲ ಅಂದ್ರೆ Cu2 plus oxidizes iodide ion to iodine. So this is KCET 2022 ಕೇಳಿರುವಂತ question. So now, which of the following does not represent property against it? ನೋಡಿ, ಇದನ್ನ ಕೇಳಿರುವಂಥದ್ದು KCET 2021 ನಲ್ಲಿ 3 ಕ್ವಶನ್ ಅನ್ನು ಕೇಳಿದರು. ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ರಿಪ್ರೆಸೆಂಟ್ ಪ್ರಾಪರ್ಟಿ ಸ್ಟೇಟೆಡ್ ಅಗೇನ್ಸ್ಟ್ ಇಟ್? ಸೊ ಒಂದ್ಸರಿ ನೋಡ್ಕೊಳ್ತಾ ಹೋಗಿ. ಫಸ್ಟ್ ಒನ್ ಇಸ್ ಅಬೌಟ್ ಅಯಾನಿಕ್ ಸೈಜ್ ಇಸ್ ದೇರ್. ಇದರ ಬಗ್ಗೆ ಒಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳ್ಬಿಡ್ತೀನಿ. ಆಲ್ವೇಸ್ ರಿಮೆಂಬರ್, ಇನ್ ಡಿ ಬ್ಲಾಕ್ ಎಲಿಮೆಂಟ್ ಅಯಾನಿಕ್ ಸೈಜ್ ಅಲಾಂಗ್ ದ ಪೀರಿಯಡ್ ionic size, remember, decreases. Always ionic size decreases. So ಈಗ along the period ಈ ಎಲಿಮೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಸೊ ಎಲಿಮೆಂಟ್ ಅನ್ನು ನಾವು ನೋಡ್ತಾ ಹೋದರೆ, ಈ ಕೇಸಲ್ಲಿ ನೋಡ್ತಾ ಹೋಗಿ Mn ಅದಾದ್ಮೇಲೆ Fe ಅದಾದ್ಮೇಲೆ ಕೋಬಾಲ್ಟ್ ಬರ್ತದೆ, ಅದು along the period. According to this concept, ionic size of Mn is more than Fe than CO. ಅಂದ್ರೆ ಇಲ್ಲಿ ಕೊಟ್ಟಿರೋದು ಕರೆಕ್ಟ್ ಇದೆ. ಅಂದ್ರೆ ದಿಸ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ರಿಮೆಂಬರ್, ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ನಮಗೆ ಬೇಕಾಗಿದ್ದು ಡಸ್ ನಾಟ್ ರಿಪ್ರೆಸೆಂಟ್ ದ ಪ್ರಾಪರ್ಟಿ ಅಗೇನ್ಸ್ಟ್ ಇಟ್. ನಾವು ವಿಲ್ ಮೂವ್ ಟು ಸೆಕೆಂಡ್ ಒನ್ ನೋಡಿ, ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಮ್ಯಾಂಗನೀಸ್, ವೆನಾಡಿಯಂ, ಟಿಟಾನಿಯಂ ಕೊಟ್ಟಿದ್ದಾರೆ. ಮ್ಯಾಂಗನೀಸಿಗೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +7 ಗೊತ್ತಿದೆ, ವೆನಾಡಿಯಮಿಗೆ +5 ಆ್ಯಂಡ್ ಟಿಟಾನಿಯಮಿಗೆ +4. ಅಂದರೆ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ನಮಗೆ ಬೇಕಾಗಿರೋದು ಒನ್ಸ್ ಅಗೇನ್ ಡಸ್ ನಾಟ್ ರಿಪ್ರೆಸೆಂಟ್. ನೆಕ್ಸ್ಟ್ ವಿಲ್ ಮೂವ್ ಟು ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ಈಗ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರಲ್ಲಿ Fe2+ಗೆ D6 ಸಿಸ್ಟಮ್ ಇದೆ, ಹೌದಾ? ಕಾನ್ಫಿಗರೇಷನ್ ನೋಡಿ, D6 ಸಿಸ್ಟಮ್ ಅಂತಂದರೆ N = 4. Mn2+ಗೆ D5 ಸಿಸ್ಟಮ್ ಇದೆ, ಅಂದರೆ N = 5. ಅಂದರೆ ಇಲ್ಲೇ ನಮಗೆ ಗೊತ್ತಾಗ್ಬಿಡ್ತು Fe2+ Mn2+ಗಿಂತ ಕಡಿಮೆ ಇದೆ. ರೂಟ್ ಆಫ್ M × N × N+2 ಫಾರ್ಮುಲಾ ಯೂಸ್ ಮಾಡಿದ ಮೇಲೆ ಗೊತ್ತಾಗ್ತದೆ N = 4 ಕಡಿಮೆ ಇದೆ. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಆದರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಈ ಒಂದು ಕ್ವಶನ್ನಿಗೆ 2 ಆಪ್ಷನ್ ಕರೆಕ್ಟ್ ಕೊಟ್ಟಿದ್ರು 2021 ಯಾಕೆ ಹೇಳಿ? ಡೆನ್ಸಿಟಿನೂ ಕೂಡ ಕರೆಕ್ಟ್ ಆನ್ಸರ್ ಆಗ್ತದೆ. ಯಾಕೆ ಡೆನ್ಸಿಟಿ ಕರೆಕ್ಟ್ ಆನ್ಸರ್ ಆಗ್ತದೆ? ಯಾಕೆ ಅಂತ ಅಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಇಂಪಾರ್ಟೆಂಟ್ ಥಿಂಗ್ ಈಸ್ ಅಲಾಂಗ್ ದ ಪೀರಿಯಡ್. ಒನ್ಸ್ ಅಗೇನ್, ಅಲಾಂಗ್ ದ ಪೀರಿಯಡ್ ಡೆನ್ಸಿಟಿ ಬಂದ್ಬಿಟ್ಟು, ಡೆನ್ಸಿಟಿ ಆಲ್ವೇಸ್ increases. Remember, increases. Because of this reason, density always increases, right? ಸೊ ಅದಕ್ಕೆ ಅಲಾಂಗ್ ದ ಪೀರಿಯಡ್ ಇದನ್ನು ನೋಡ್ತಾ ಹೋದರೆ ಸ್ಕ್ಯಾಂಡಿಯಮ್ಮಿಗೆ ಕಡಿಮೆ ಬರಬೇಕು ಡೆನ್ಸಿಟಿ, ಕ್ರೋಮಿಯಂ ದೆನ್ Fe ಬರಬೇಕು. ಬಟ್ ಇಲ್ಲಿ ಕೊಟ್ಟಿರೋದು ರಿವರ್ಸ್ ಆರ್ಡರ್. ಅದಕ್ಕೆ ರಿಮೆಂಬರ್, ಇಲ್ಲಿ ಇದು ಕೂಡ ಆನ್ಸರೇ, ಕರೆಕ್ಟ್ ಆನ್ಸರ್. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಎರಡೂ ಕೂಡ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಅನ್ನೋದು ಗೊತ್ತಿರಲಿ, ರೈಟ್?
ಸೊ ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, KCET 2021 ಕೇಳಿರೋಂಥದ್ದು, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕ್ವಶನ್ ಏನಿದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಫಾರ್ ಆಲ್ ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಮ್ ಟು ಕಾಪರ್. ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಕ್ಯಾಂಡಿಯಮ್ ಟು ಕಾಪರ್ ಕೊಟ್ಟಿರೋ ಅಂಥದ್ದು. ಸೊ ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಯಾವಾಗಲೂ ಒಂದು ಪಾಯಿಂಟನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆನ್ ಎವರ್ ದೆರ್ ಇಸ್ ಅ ಕ್ವಶನ್ ಈಸ್ ಅ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್, ಆಲ್ವೇಸ್ ಕಿವಿಲಿಟ್ಕೊಳ್ಳಿ, ಹೂ ಅಲ್ಲ ಈ ಒಂದು ಕಾನ್ಸೆಪ್ಟನ್ನು, ನಾನೀಗೇನು ಹೇಳ್ತೀನಿ ಅದನ್ನು. ಎಸ್, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನಲ್ಲಿ 4 ಸ್ಟೇಟ್ಮೆಂಟನ್ನು ಓದಿದ ಮೇಲೆ ಡಿಸಿಷನ್ನ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ, ಭಾಳ ಸರಿ ಏನಾಗ್ಬಿಡ್ತದೆ, ಫಸ್ಟ್ ಸ್ಟೇಟ್ಮೆಂಟ್ ಓದ್ತೀರಿ, ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬಹುದು. ಸೆಕೆಂಡ್ ಸ್ಟೇಟ್ಮೆಂಟಿಗೆ ನೀವು ಸ್ಟಿಕ್ ಆಗಬಹುದು, ಥರ್ಡ್ ಸ್ಟೇಟ್ಮೆಂಟಿಗೆ ಸ್ಟ್ರಕ್ ಆಗಬಹುದು. ಬಟ್ ನನ್ನ ಸಜೆಷನ್ನು 4 ಸ್ಟೇಟ್ಮೆಂಟ್ ಓದಿದ ಮೇಲೆ ಡಿಸಿಷನ್ ತಗೊಳ್ಳಿ, ಇದು ಕರೆಕ್ಟ್ ಹೌದು ಅಲ್ಲೋ. ಬಟ್ ಇಲ್ಲಿ ಭಾಳ ಇಂಪಾರ್ಟೆಂಟು, ಟೆಕ್ನಿಕಲಿ ಸ್ಪೀಕಿಂಗ್ ಒಂದು ಕ್ವಶನಿಗೆ 1 ಮಿನಿಟ್ ಅಂತ ಇಟ್ಕೊಳ್ಳಿ, ಹೌದಾ? ಸೊ ಹಾಗಿದ್ದಾಗ ನಿಮ್ಮ ಓದುವಂಥ ಸ್ಪೀಡ್ ಜಾಸ್ತಿ ಆಗಬೇಕು, ಡೆಫಿನೆಟ್ಲಿ ಜಾಸ್ತಿ ಇರಲೇಬೇಕು. ಈಗ ನೋಡಿ, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದೆಮ್ ಇಸ್ +2, ಕರೆಕ್ಟಾ? ಥಿಂಕ್ ಮಾಡಿ. ಸೊ ಇಲ್ಲಿ ನಮಗೆ ಕರೆಕ್ಟ್ ಬೇಕು. ಸ್ಕ್ಯಾಂಡಿಯಮ್ +3 ಬರ್ತದೆ, ಅದು ಬಿಟ್ಟರೆ ಕಾಪರ್ ಏನು ಬರ್ತದೆ ಅಂದರೆ +1 ಬರ್ತದೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಯಾಕೆ? ಬಿಕಾಸ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ 4s ಆರ್ಬಿಟಲ್. ಕಾಪರ್ ನೋಡಿ, ಕಾನ್ಫಿಗರೇಷನ್ ಇಸ್ 4s1 3d10 ಆ್ಯಂಡ್ ಆಲ್ಸೋ ಕ್ರೋಮಿಯಮ್ 4s1 3d5. ಅಂದರೆ ಇವೆರಡು ಎಲಿಮೆಂಟಿಗೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +1 ಪಾಸಿಬಿಲಿಟಿ ಇದೆ. ಆದ್ದರಿಂದ ವಿ ಕ್ಯಾನ್ ಸೇ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಮುಂದೆ 4s ಆರ್ಬಿಟಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಗ್ರೌಂಡ್ ಸ್ಟೇಟ್. ಎಸ್ ಆರ್ ನೋ? ಇಟ್ ಈಸ್ ಆಲ್ಸೋ ರಾಂಗ್. ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಸ್ಟೇಟ್ ಯಾರಿಗೆ? ಓನ್ಲಿ ಫಾರ್ ಕಾಪರ್, ನಾಟ್ ಫಾರ್ ಸ್ಕ್ಯಾಂಡಿಯಮ್ ಆರ್ ಎನಿ ಅದರ್ ಎಲಿಮೆಂಟ್. ಅದಕ್ಕೆ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್. ನೆಕ್ಸ್ಟ್, 3d ಆರ್ಬಿಟಲ್ ಇಸ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಗ್ರೌಂಡ್ ಸ್ಟೇಟ್. ಸಿ ಒನ್ಸ್ ಅಗೇನ್, ಫಾರ್ ಕಾಪರ್ ನೋಡಿ 3d10 ಕಾನ್ಫಿಗರೇಷನ್ ಇದೆ, ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗ್ತದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಇದು ಆನ್ಸರ್ ಅಂದಾದ್ಮೇಲೆ ಸೊ ಆನ್ಸರ್ ಶುಡ್ ಬಿ ಡಿ. ಯಾಕೆ ನೋಡಿ, ದ ಅಯಾನ್ಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇದೆ. ಸೊ ಆಲ್ವೇಸ್ ರಿಮೆಂಬರ್, ಅಯಾನ್ಸ್ ಇನ್ ದ +2 ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ದಿಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದರೆ ನೀವು ಯಾವುದೇ ಎಲಿಮೆಂಟ್ ಸ್ಕ್ಯಾಂಡಿಯಮ್ ಟು ಕಾಪರ್ ತಗೊಳ್ತಾ ಹೋದ್ರಿ ಅಂತಂದರೆ, ಸೊ ಆಲ್ವೇಸ್ ರಿಮೆಂಬರ್, +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಎಲ್ಲ ಎಲಿಮೆಂಟ್ಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದೇ ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಅಂದಮೇಲೆ ಡೆಫಿನೇಟ್ ಆಗಿ ರಿಮೆಂಬರ್, ದೆರ್ ವಿಲ್ ಬಿ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್. ಸೊ ದಿಸ್ ಈಸ್ KCET 2021 ಕೇಳಿರುವಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಹ್ಯಾಸ್ ಬೋತ್ ಅಯಾನ್ಸ್ ಕಲರ್ಡ್ ಇನ್ ದ ಎಕ್ವಿಯಸ್ ಸೊಲ್ಯೂಷನ್. ಇದು ಸೇಮ್ ನಾನು ಪ್ಯಾರಾಮ್ಯಾಗ್ನೆಟಿಕ್ ಅಯಾನ್ಸ್ ಎಮಂಗ್ ದ ಫಾಲೋವಿಂಗ್ KCET 2020 ಕೇಳಿರುವಂಥ ಕ್ವಶನ್ನು ಕೂಡ ಒಂದೇ ಸ್ಕ್ರೀನಲ್ಲಿ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಇವೆರಡಕ್ಕೂ ಕಾನ್ಸೆಪ್ಟ್ ಒಂದೇ. ಯಾಕೆ ನೋಡಿ, ಕಲರ್ಡ್ ಅಂತ ಇದೆ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇದೆ. ಇವೆರಡಕ್ಕೂ ರೀಸನ್ ಏನು? ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹೌದಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಇವೆಲ್ಲ ಕೇಸಲ್ಲಿ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಸೊ ಇದ್ದರೆ ಕಲರ್ಡ್ ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ವಿ ಕ್ಯಾನ್ ಸೇ ಈಸಿಲಿ. ಈಗ ಸಿ ನೋಡಿ, ಈಗ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಕೊಟ್ಟುಬಿಟ್ಟು ಒಂದೊಂದು ಅಯಾನ್ ಏನಾದರೂ ಕೊಟ್ಟಿದ್ರೆ ಏನೋ ಒಂದು ಸಾಲ್ವ್ ಮಾಡ್ತಿದ್ವಿ ಲೆಸ್ ಟೈಮಲ್ಲಿ. ಸಿ ನಮಗೆ ಈ ಕ್ವಶನ್ ಸೀಮ್ಸ್ ಟು ಬಿ ವೆರಿ ಸಿಂಪಲ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು, ಅದು ಯಾರಿಗೆ ಬರೋದಿಲ್ಲ, ಹೌದಾ? ಆದರೆ ಭಾಳ ಇಂಪಾರ್ಟೆಂಟ್ ಏನು, ಕಾನ್ಫಿಗರೇಷನ್ ಪರ್ಫೆಕ್ಟ್ ಇರಬೇಕು. ಒಂದು 2 ಅಯಾನ್ ಮಾಡಿ ತೋರಿಸ್ತೀನಿ, ಅದಾದಮೇಲೆ ಶಾರ್ಟ್ಕಟ್ಟನ್ನು ಕೂಡ ಹೇಳ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ 3+ ಇದೆ, ಹೌದಾ? ಸ್ಕ್ಯಾಂಡಿಯಮ್ 3+ ಇದೆ ಅಂತ ಅಂದರೆ ವಿ ವಿಲ್ ರೈಟ್ 3d1 4s2. 3+ ಇದೆ ಅಂದರೆ ಅಷ್ಟು ಎಲೆಕ್ಟ್ರಾನ್ ಹೋಗಿಬಿಡ್ತು ಅಂತಂದರೆ n is equal to 0 ಅನ್ಪೇರ್ಡ್ ಎಲೆಕ್ಟ್ರಾನ್. ಅಂದರೆ ವಿ ಕ್ಯಾನ್ ಸೇ ದಿಸ್ ಈಸ್ ಡಯಾಮ್ಯಾಗ್ನೆಟಿಕ್. ಅಂದಮೇಲೆ ಈ ಕ್ವಶನ್ ನೋಡುವಂಥ ಅವಶ್ಯಕತೆ ಇಲ್ಲ, ದಿಸ್ ಈಸ್ ನಾಟ್ ದ ಆನ್ಸರ್. ಎರಡನೇದು Ni2+ ನೋಡಿ, ನಿಕೆಲ್ 2+ ಅಂತ ಅಂದರೆ ಫಾರ್ ನಿಕೆಲ್ 3d8 4s2 ಅಂತ ಬರಿತೀವಿ. ಸೊ ದ್ಯಾಟ್ ನಿಕೆಲ್ 2+ ಅಂದರೆ 4s2 ಹೋಯಿತು, 3d8 ಅಂತಂದರೆ ದೆರ್ ವಿಲ್ ಬಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹೌದಾ? ಸೊ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಈ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇದು ಪ್ಯಾರಾ ಆಯಿತು. ಬಟ್ Ti4+ ಈಸ್ 3d0 ನೋಡಿ, ಟಿಟಾನಿಯಮ್ 4s2 3d2, ಹೌದಾ? 4 ಎಲೆಕ್ಟ್ರಾನ್ ರಿಮೂವ್ ಮಾಡಿದ ಮೇಲೆ ಆರ್ಗಾನ್ ಕಾನ್ಫಿಗರೇಷನ್ ಬಂತು ಅಂದರೆ ಇದು ಕೂಡ ಆನ್ಸರ್ ಆಗೋದಿಲ್ಲ. ಇದೇ ರೀತಿ ನೀವು ಎಲ್ಲ ಅಯಾನನ್ನು ನೋಡ್ಕೊಳ್ತಾ ಹೋಗಬೇಕು.
ಇಫ್ ಯು ಆರ್ ಲಕ್ಕಿ ಇಲ್ಲಿ ಎರಡೆರಡು ಅಯಾನ್ ಕೊಟ್ಟಿದ್ದಾರೆ. 2020ಗೆ ಕೇಳಿರುವಂಥ ಕ್ವಶನ್ ನೋಡಿ 3 ಅಯಾನ್ ಕೊಟ್ಟಿದ್ದಾರೆ. ಸಿ ಕ್ವಶನ್ ಪೇಪರ್ನ ಸೆಟ್ ಮಾಡೋರು ಕೂಡ ಬಹಳ ಚಾಲು ಇರ್ತಾರೆ. ಸೊ ಅವರಿಗೆ ವಿದ್ಯಾರ್ಥಿಗಳ ಸಮಯವನ್ನು ಕೂಡ ವೇಸ್ಟ್ ಮಾಡೋ ಹಂಗೆ ಕ್ವಶನ್ನ ಕೇಳಬೇಕು. ನಿಮ್ಮ ಹತ್ರ ಕರೆಕ್ಟ್ ಕಾನ್ಸೆಪ್ಟನ್ನು ಕೂಡ ಅವರಿಗೆ ಪಡ್ಕೊಳ್ಬೇಕು. ಸೊ ಅದಕ್ಕೆ ಡೆಫಿನೆಟ್ ಆಗಿ ಈ ರೀತಿ ಕೇಳ್ತಾರೆ. ಒಂದು ಆಪ್ಷನ್ಗೆ 1 ಕೊಟ್ಟು ಕೇಳೋದಿಲ್ಲ, 3 ಕೊಟ್ಟು ಕೇಳ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೊಂದು ಶಾರ್ಟ್ಕಟ್ಟನ್ನು ಹೇಳ್ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಪ್ಯಾರಾಮ್ಯಾಗ್ನೆಟಿಕ್ಕು ಕಲರ್ಡು ಭಾಳಷ್ಟು ಅಯಾನ್ಸ್ ಇದೆ, ಹೌದಾ? ಬಟ್ ನಾನು ನಿಮಗೆ ಹೇಳ್ತಾ ಇರೋದು, ಸೊ ರಿಮೆಂಬರ್, ಇಲ್ಲಿ ಡಯಾಮ್ಯಾಗ್ನೆಟಿಕ್ ಮತ್ತು ಕಲರ್ಲೆಸ್ ಯಾವುದು? ಎರಡೂ ಸೇಮ್. 4 ಅಯಾನ್ ನೆನ್ಪಿಟ್ಕೊಳ್ಳಿ. ಯುವರ್ ಕ್ವಶನ್ ವಿಲ್ ಬಿ ಸಾಲ್ವ್ಡ್ ವಿದಿನ್ 5 seconds, ಬಿಲೀವ್ ಮೀ. ನೌ ಸೊ ಒಂದು Zn2+, ಇನ್ನೊಂದು Ti4+, ಇನ್ನೊಂದು Cu+, ಇನ್ನೊಂದು ಸ್ಕ್ಯಾಂಡಿಯಮ್ 3+. ಇವು 4 ಅಯಾನನ್ನು ನೆನ್ಪಿಟ್ಕೊಳ್ಳಿ. ಇವು 4 ಅಯಾನ್ ನಿಮಗೇನಾದರೂ ನೆನಪಿದೆ ಅಂತ ಅಂದರೆ ವಿ ಕ್ಯಾನ್ ಈಸಿಲಿ ಟೆಲ್ ದೀಸ್ ಆರ್ ದ 4 ಅಯಾನ್ ಕಲರ್ಲೆಸ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್. ರಿಮೆಂಬರ್, ಡಯಾಮ್ಯಾಗ್ನೆಟಿಕ್. ನೋಡಿ, ಯಾವುದು ಕಲರ್ ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಅನಾಲಿಸಿಸ್ ಮಾಡಬೇಕು, ಕಾನ್ಫಿಗರೇಷನ್ ನೆನ್ಪಿಟ್ಕೋಬೇಕು, ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆಲ್ಲ ಬೇಡ. ನಾವು ಏನು ಮಾಡೋಣಂತೆ, ಇವು 4 ಅಯಾನ್ ಕಲರ್ಲೆಸ್ ಡಯಾಮ್ಯಾಗ್ನೆಟಿಕ್ ನೆನ್ಪಿಟ್ಕೊಳ್ಳೋಣಂತೆ. ನಾವು ಇವು 4 ಅಯಾನ್ ನೆನ್ಪಿಟ್ಕೊಂಡ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕ್ವಶನ್ ವಿಲ್ ಬಿ ಸಾಲ್ವ್ಡ್. ಹೇಗೆ ನೋಡ್ತಾ ಹೋಗಿ. ಸೊ ಈ 4 ಅಯಾನ್ ನೆನ್ಪಿಟ್ಕೊಂಡಿದ್ದೀವಿ. ನಮಗೆ ಕಲರ್ಡ್ ಬೇಕು. 2ರಲ್ಲಿ ಸ್ಕ್ಯಾಂಡಿಯಮ್ ಇದೆ, ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಇದರಲ್ಲಿ Ti4+ ಇದೆ, ಹೆನ್ಸ್ ಇಟ್ ಈಸ್ ನಾಟ್ ದ ಆನ್ಸರ್. ಇದರಲ್ಲಿ Cu+1 ಇದೆ, ಹೆನ್ಸ್ ಇಟ್ ಈಸ್ ನಾಟ್ ದ ಆನ್ಸರ್. ಆ್ಯಂಡ್ ಇದರಲ್ಲಿ ನೋಡಿ, ನಮ್ಮ 4 ಅಯಾನಲ್ಲಿ ಇದ್ದಿರೋ ಅಂಥ ಯಾವುದೂ ಕೂಡ ಇಲ್ಲಿ ರಿಪೀಟ್ ಇಲ್ಲ, ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ದಿಸ್. ನೋಡಿ, ಕ್ವಶನ್ ಓದ್ತಾನೆ ನಮ್ಮದು ಕ್ವಶನ್ ಸಾಲ್ವ್ ಆಗಿಬಿಡ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಇವು 4 ಅಯಾನ್ ನೆನ್ಪಿಟ್ಕೊಳ್ಳಿ, ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಕಲರ್ಲೆಸ್. ಯುವರ್ ಕ್ವಶನ್ ಆಫ್ ದಿಸ್ ಟೈಪ್ ವಿಲ್ ಬಿ ಸಾಲ್ವ್ಡ್ ವಿದಿನ್ ವೆರಿ ಲೆಸ್ ಟೈಮ್. ಈಗ ನೋಡಿ, ಇದರಲ್ಲಂತೂ ಬಹಳ ಸಿಂಪಲ್. ಇದರಲ್ಲಿ ಹಾಗೆ ನೋಡಿದರೆ 3 ಅಯಾನ್ ಕೊಟ್ಟಿದ್ದಾರೆ. ನೀವು ಒಂದೊಂದು ಆಪ್ಷನಲ್ಲಿ 3 ಅಯಾನಿಗೆ ಕಾನ್ಫಿಗರೇಷನ್ ಬರೆದು ಬಿಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡೋ ಹೊತ್ತಿಗೆ ಅರ್ಧ ತಾಸು ಹೋಗಿಬಿಟ್ಟಿರ್ತದೆ. ಅದಕ್ಕೆ ನನ್ನ ಟೆಕ್ನಿಕ್, ಇವು 4 ಅಯಾನ್ ನೆನ್ಪಿಟ್ಕೊಳ್ಳಿ. ಇಲ್ಲೂ ಕೂಡ ನೋಡಿ, ನಿಕೆಲ್ 2+, Cu2+, Zn2+. ಇದರಲ್ಲಿ Zn2+ ಇದೆ, ಅಂದರೆ ಇದು ಪೇರ್ ಆನ್ಸರ್ ಆಗೋದಿಲ್ಲ, ರಾಂಗ್ ಆನ್ಸರ್. ಇದರಲ್ಲಿ ನೋಡಿ, Ti3+, Cu2+, Mn3+ ಇದೆ. ಇದರಲ್ಲಿ ಯಾವುದು ಪೇರ್ ಯಾವುದು ಕೂಡ ಇದ್ರ ರಿಪೀಟ್ ಆಗಿಲ್ಲ, ದಿಟ್ ಶುಡ್ ಬಿ ದ ಆನ್ಸರ್, ಪ್ಯಾರಾಮ್ಯಾಗ್ನೆಟಿಕ್. ಇದರಲ್ಲಿ Ti4+, ಇದೆ, ದಿಸ್ ಇಸ್ ನಾಟ್ ದ ಆನ್ಸರ್. ಇದರಲ್ಲಿ ಸ್ಕ್ಯಾಂಡಿಯಮ್ 3+ ಇದೆ, ದಿಸ್ ಇಸ್ ನಾಟ್ ದ ಆನ್ಸರ್. ನೋಡಿದ್ರಿ? ಸೊ ಎಷ್ಟು ಬೇಗ ನಮ್ಮ ಕ್ವಶನ್ ಸಾಲ್ವ್ ಆಯಿತು. ಅದಕ್ಕೆ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸೊ ಆಲ್ವೇಸ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವೇನಾದರೂ ಮೊದಲೇ ಇದರ ಬಗ್ಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರಿ. ಇದು ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾ ಇಲ್ಲ, ಬಹಳಷ್ಟು ಕಾನ್ಸೆಪ್ಟ್ಗಳಿವೆ. ಮೊದಲೇ ಇದನ್ನು ನಾವು 4 ನಮ್ಮ ಹತ್ರ ನಮ್ಮ ಮೆಮೊರಿ ಪವರಲ್ಲಿ ನೆನ್ಪಿಟ್ಟುಕೊಂಡು ಹೋಗೋದಕ್ಕೆ ಸಾಧ್ಯ ಆದರೆ, ರಿಮೆಂಬರ್, ಕ್ವಶನ್ ವಿಲ್ ಬಿ ಸಾಲ್ವ್ಡ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ನಿಮ್ಮ ಪ್ರಿಪರೇಷನ್ ಏನಾದರೂ ಎಕ್ಸಾಮ್ಗಿಂತ ಮುಂಚೆ ಇರಲಿಲ್ಲ ಅಂತಂದರೆ, ನೀವು ಎಕ್ಸಾಮ್ ಹಾಲೊಳಗೆ ಹೋಗಿ ಈ ಕ್ವಶನ್ನು ಸಿಂಪಲ್ ಅಂತ ಅನಿಸಿದ್ರು ಕೂಡ 10 ನಿಮಿಷ ತಗೊಂಡು ಸಾಲ್ವ್ ಮಾಡಿದರೆ ಇಟ್ ಈಸ್ ಆಫ್ ನೋ ಯೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ನಾವು ಹೊರಗೆ ಬಂದು ಎಕ್ಸಾಮಿನೇಷನ್ ಮುಗಿದ ಮೇಲೆ ಕ್ವಶನ್ ಪೇಪರ್ ಈಸಿ ಇದೆ, ಟಫ್ ಇದೆ, ಇದನ್ನು ನಾವೇನು ಡಿಸಿಷನನ್ನು ತಗೋತೀವಿ, ಆ ಡಿಸಿಷನ್ ತಗೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಕ್ವಶನ್ಗಳು ಒಂದು 10 ಕ್ವಶನ್ ಬಹಳ ಸಿಂಪಲ್ ಇತ್ತು. ಬಟ್ ಇಫ್ ಯು ಆರ್ ಟೇಕನ್ 30 minutes ಟು ಸಾಲ್ವ್ ದೋಸ್ 10 ಕ್ವಶನ್, ದೆನ್ ರಿಮೈನಿಂಗ್ 30 minutes ಯು ಆರ್ ಸಾಲ್ವಿಂಗ್ 50 questions ಆಫ್ ರಿಮೈನಿಂಗ್. ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಿಪರೇಷನ್ ಎಕ್ಸಾಮ್ಗಿಂತ ಮುಂಚೆ ಏನಾದರೂ ಚೆನ್ನಾಗಿದ್ದರೆ ಎಕ್ಸಾಮ್ ಹಾಲ್ ಒಳಗೆ ನಿಮಗೆ ಟೈಮ್ ಸೇವ್ ಆಗ್ತದೆ. ಇದನ್ನು ಇನ್ನೊಂದು ರೀತಿ ನಾನು ಹೇಳಬೇಕು ಅಂತಂದರೆ, ಇವತ್ತು ನೀವು ಕಷ್ಟಪಟ್ಟರೆ ನಾಳೆ ನಿಮಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತದೆ. ನೀವು ಕಷ್ಟಪಡೋದಕ್ಕೆ ರೆಡಿ ಇಲ್ಲ, ಇವತ್ತು ನಾನು ಇದನ್ನು ಪ್ರಿಪೇರ್ ಆಗಿಲ್ಲ, ಈ 4 ನೆನ್ಪಿಟ್ಕೊಂಡು ಹೋಗಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ನನ್ನ ಟೈಮಲ್ಲಿ ಸೇವ್ ಆಗೋದಿಲ್ಲ. ಇದು ನಿಮ್ಮ ಜೀವನಕ್ಕೂ ಕೂಡ ಅಪ್ಲೈ ಆಗ್ತದೆ ಅಂತ ಗೊತ್ತಿರಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾರ್ಟ್ ಆಫ್ ದಿಸ್ D&F ಬ್ಲಾಕ್ ಎಲಿಮೆಂಟಲ್ಲಿ ಉಳಿದಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ. ಸೊ ಸ್ಲೋ ಆಗಿ ಹೋದರೂ ಅಡ್ಡಿಲ್ಲ. ಸೆಕೆಂಡ್ PUC ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾಕಂದ್ರೆ ಫಸ್ಟ್ PUC ಪಾರ್ಟಿಂದ ಬಹಳ ಕಡಿಮೆ ಕ್ವಶನ್ಗಳು ಬರ್ತದೆ. ನನ್ನ ಕೈಯಲ್ಲಿ ಆದಷ್ಟು ನನ್ನ ಸಮಯವನ್ನು ನಿಮಗೋಸ್ಕರ ಮುಡುಪಾಗಿ ಇಡ್ತೀನಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.